ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಚಾಲಕರುಗಳು ಒಂದು ಕಾಲದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಮೇಲ್ಗೈ ಸಾಧಿಸ್ತಾ ಇದ್ರಿ. ಆದರೆ ನಿಮ್ಮನ್ನ ಕಟ್ಟಿ ಹಾಕಿದ್ದೇ ಕೆಲವೊಂದಿಷ್ಟು ನಾಯಕರುಗಳು. ಅದು ಮಾಡಿಬಿಟ್ರೆ ಕೇಸ್ ಆಗ್ಬಿಡ್ತದೆ, ಇದು ಮಾಡಿದ್ರೆ ಕೇಸ್ ಆಗ್ತದೆ ಅಂತ ಹೇಳಿ ಕಟ್ಟಿ ಹಾಕಿ ಈಗ ನೋಡಿ, ಬೈಕ್ ಟ್ಯಾಕ್ಸಿಗೆ ಕರ್ನಾಟಕ ಹೈಕೋರ್ಟು ಅನುಮತಿಯನ್ನೇನೋ ಕೊಟ್ಟಿದೆ. ಕಾನೂನು ರೂಪಿಸಬೇಕಾದ ಸಂವಿಧಾನ ಮತ್ತು ಕಾರ್ಯಾಂಗ ವ್ಯವಸ್ಥೆ ನಾನು ಇದನ್ನ ಮಾಡೋದಿಲ್ಲ ಅಂತ ಕೂತಿದೆ. ಇದ್ರ ಮಧ್ಯದಲ್ಲಿ ಕೆಲವೊಂದಿಷ್ಟು ಬಾಯಿ ಬಡ್ಕ ಅಂತ ಹೇಳಲೇಬೇಕು ಅವ್ರನ್ನ. ಹಲಾಲ್ ಕೋರ್ಗಳು ಏನು ಬೈಕ್ ಟ್ಯಾಕ್ಸಿಯಿಂದಲೇ ಇವ್ರ ಜೀವನ ನಡೆಯೋದು. ಲೇ ತಗಡುಗಳ, ಯಾವುದೋ ಒಂದು ಕಂಪನಿ ಬಂದು ನಿಮ್ಮನ್ನ ಜೀವನ ನಡೆಸುತ್ತೆ ಅಂದ್ರೆ ನಿಮ್ಮಂತಹ ನಾಲಾಯಕಗಳು ಇನ್ಯಾರೋ ಇದ್ದಾರೆ. ಹೋಗ್ರು, ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ, ಕೋಟ್ಯಾಂತರ ರೂಪಾಯಿ ದುಡ್ಡುಗಳಿರುತ್ತೆ. ವಿದ್ಯಾಭ್ಯಾಸ ಕೊಟ್ಟಂತವನಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಯೋಗ್ಯತೆ ಸರ್ಕಾರಗಳಿಗಿರ್ಬೇಕಾಗಿತ್ತು. ಸರ್ಕಾರದನ್ನ ಕದ ತಟ್ಟಿ ಉದ್ಯೋಗವನ್ನ ಕೊಡಿ ಅಂತ ಕೇಳಬೇಕಾದಂತಹ ನಾಲಾಯಕಗಳು ನೀವುಗಳು. ಇರುವಂತಹ ಜೀವನವನ್ನ ಕಟ್ಕೊಳ್ಬೇಕಾದ ಸಂದರ್ಭದಲ್ಲಿ ಇನ್ನೊಂದು ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡ್ಕೊಂಡು ಕಂಪನಿ ಜೊತೆನಲ್ಲಿ ನಿಂತ್ಕೊಂಡು, ಏನು ಕಂಪನಿ ಏನು ನಿಮ್ಮ ಅಪ್ಪಂದೇನ್ರಲ್ಲ, ಇವತ್ತಿದ್ರೆ ನಾಳೆಗೆ ಲಾಗೌಟ್ ಆಯ್ತಂದ್ರೆ ಮುಗಿದೋಯ್ತು ಅವನ ಹಣೆ ಬರ. ಎಷ್ಟು ಕಂಪ್ನಿಗಳು ಲಾಗೌಟ್ ಆಗಿ ಹೊರಟೋಗಿಲ್ಲ. ನೀವೇ ಕಟ್ಟಿ ಬೆಳೆಸಿರೋರ್ ತರ ಆಡ್ತಿರಲ್ರು. ಅಣ್ತಮ್ಗಳ ಒಂಚೂರು ಅರ್ಥ ಮಾಡ್ಕೊಳ್ರಿ. ನಿಮ್ಮ ಮೇಲೆ ನಮ್ಗೇನು ವೈಯಕ್ತಿಕ ದ್ವೇಷಗಳಿಲ್ಲ. ಆದ್ರೆ ನಾವು ಕಟ್ಕೊಂಡಿರ್ತಕ್ಕಂಥ ಜೀವನ, ನನ್ನ ತಟ್ಟೆಯಲ್ಲಿರುವಂತ ಅನ್ನನ ಬಂದು ಕಿತ್ಕೊಳ್ಳೋದಕ್ಕೆ ಅವನು ಯಾವನೋ ಎಲ್ಲಿಂದಲೋ ಬಂದಿರೋನ್ ಬಂಡವಾಳ ಹಾಕಿರೋನ್ ಪರವಾಗಿ ತಾವುಗಳು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಧ್ವನಿ ಎತ್ತುತ್ತಿರಲ್ಲ. ನಿಮಗ್ ನಾಚಿಕೆ ಆಗಲ್ವೇನ್ರೋ? ಅಪಘಾತಗಳು ಆಗುತ್ತೆ. ಅಪಘಾತಗಳು ಎಲ್ಲಾ ವಾಹನಗಳಲ್ಲೂ ಕೂಡ ಅಪಘಾತಗಳಾಗುತ್ತೆ. ಆದ್ರೆ ನಿಮ್ಮಂತಹ ಬೈಕ್ ಟ್ಯಾಕ್ಸಿಯಲ್ಲಿ ಆದಷ್ಟು ಅಪಘಾತಗಳು ಬೇರೆ ಯಾವುದ್ರಲ್ಲೂ ಆಗೋದಿಲ್ಲ. ಬೇಕಿದ್ರೆ ಹೋಗಿ BTPಯಲ್ಲಿ, ಬೆಂಗಳೂರು ಟ್ರಾಫಿಕ್ ಪೊಲೀಸ್ನ ಡೇಟಾಬೇಸ್ ಅಲ್ಲಿ ತೆಗೆದು ನೋಡು. ನಿಮಾನ್ಸ್ ಹಾಸ್ಪಿಟಲ್ ನಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನ ತೆಗೆದು ನೋಡು. ಅಪಘಾತಗಳು ಎಲ್ಲದರಲ್ಲೂ ಕೂಡ ಆಗುತ್ತೆ. ಆದ್ರೆ ಆಗುವ ಸಾಧ್ಯತೆಗಳ ಮೇಲೆ ಚರ್ಚೆಗಳು ನಡಿಬೇಕೋ ವಿನಃ ಅಪಘಾತಗಳು ಎಲ್ಲದರಲ್ಲೂ ಆಗುತ್ತೆ ಅಂತ ಹೇಳ್ತೀಯಲ್ಲ, ನಿನಗ್ ನಾಚಿಕೆ ಆಗಲ್ವಾ ಹೇಳೋದಿಕ್ಕೆ? ಇನ್ನೊಂದು ಮನೆ ಸಂಸಾರದ ದೀಪವನ್ನ ಕುಂಡ್ರಿಸ್ಕೊಂಡು ಕರ್ಕೊಂಡೋಗಿ ಗುಂಡಿಲೆಲ್ಲ ಬೀಳ್ಸಿ ಸಾಯಿಸ್ತಿರಲ್ಲ, ನಿಮ್ಗಳಿಗೆ ನಾಚಿಕೆ ಆಗಲ್ವಾ? ನಿನ್ನ ಮನೇಲೂ ಯಾರು ಸಾವಾದ್ರೆ ಅದೇ ನಿನಗೆ ಹೊಟ್ಟೆ ಉರಿಯಲ್ವೇನೋ? ಯಾರ್ದೋ ಮನೆದು ಏನೋ ದೀಪ ಆರೋದ್ರೆ ನಿನಗೇನಾಗ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನೀವೆಲ್ಲ ಎಜುಕೇಟೆಡ್ ಫೂಲಿಸ್ಟ್ಗಳು. ನಾವು ಅನ್ಎಜುಕೇಟೆಡ್ ಫೂಲಿಸ್ಟ್ಗಳು. ಕಾನೂನನ್ನ ತಿಳ್ಕೊಳ್ದೆ ಇರ್ತಕ್ಕಂಥವ್ರು ನಾವು. ನೀವು ಕಾನೂನು ತಿಳ್ಕೊಂಡು ಎಜುಕೇಶನ್ ಮಾಡಿ ಇಲ್ಲಿ ಬಂದು ಫೂಲಿಸ್ಟ್ಗಳಾಗಿದ್ದೀರಾ. ಯಾವುದೋ ಕಂಪನಿಗೆ ಬಕೆಟ್ ಹಿಡಿಯೋ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಕಾನೂನು ಬಗ್ಗೆ ಏನ್ ಕರ್ನಾಟಕ ಹೈಕೋರ್ಟ್ಗೆ ಬಂದು ನಿಂತಿದ್ದೇನೋ ನೀನು? ತಗಡು, ಹೈಕೋರ್ಟ್ ಬಗ್ಗೆ ಮಾತಾಡ್ತೀಯಲ್ಲ, ನೀನೇನೋ ಬಂದು ವಾದ ಮಾಡಿದ್ದು ಹೈಕೋರ್ಟಲ್ಲಿ? ದಾಖಲೆಗಳು ನೀನ ಕೊಟ್ಟಿದ್ದು? ನಿಮ್ಮಪ್ಪ ಬಂದಿದ್ದೇನೋ ದಾಖಲೆ ಕೊಡೋದಕ್ಕೆ? ಕರೆಕ್ಟಾಗಿ ಮಾತಾಡೋದನ್ನ ಕಲಿ ಫಸ್ಟು. ದುಡ್ಡಿದೆ ಅಂತಂದ್ರೆ ಏನು ದೊಡ್ಡ ಲಾಯರ್ಗಳು ಇಟ್ಟ ತಕ್ಷಣ ಗೆದ್ದುಬಿಟ್ಟೆ ಅಂತಲ್ಲ. ಯಾವ ವಿಚಾರವನ್ನ ಕನ್ಸಿಡರ್ ಮಾಡಿಲ್ಲ ಅಂತ ಗೊತ್ತೇನೋ ನಿನಗೆ? ಸೇಫ್ಟಿ ವಿಚಾರ ಕನ್ಸಿಡರ್ ಮಾಡಿದಾನೇನೋ? ಇದೇ 2 ಸಮಿತಿಗಳು ವರದಿ ಕೊಟ್ಟು ವರದಿಯನ್ನ ಏನಾದ್ರೂ ಕನ್ಸಿಡರ್ ಮಾಡಿದಾರೇನೋ? ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡಬಾರ್ದು. ನಿನ್ನ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಯಾರನ್ನೋ ಹೋಗಿ ಎಲ್ಲೋ ಭೇಟಿಯಾಗಿ ದುಡ್ಡಿನಲ್ಲಿ ಕೊಂಡ್ಕೊಂಡಿರ್ಬೋದು ಕಾನೂನನ್ನ. ಬಟ್ ಕಾನೂನನ್ನ ಬದುಕಿಸುವಂತಹ ಸಾಧ್ಯತೆಗಳು ತುಂಬಾ ಇದೆ. ಅದನ್ನ ನಾವು ಮಾಡೇ ಮಾಡ್ತೀವಿ. ನಿಮ್ಮ ನಾಯಿ ಏನಕ್ಕೆ ಹೋಗಿತ್ತಪ್ಪ ದೆಹಲಿಗೆ? ಯಾವನ ಕಂಪ್ನಿ ಕಟ್ಟಿರೋನು ಕಾನೂನಾತ್ಮಕವಾಗಿ ದಿಮ್ಮಗ್ ಭದ್ರವಾಗಿದ್ದಂತನೋ ಬೀಜ ಗಟ್ಟಿಗಿದ್ದಿದ್ರೆ ಇಲ್ಲೇ ನಿಂತ್ಕೊಂಡು ಕಾನೂನಾಗ ಹೋರಾಟ ಮಾಡ್ಬೇಕಾಗಿತ್ತು. ಅಲ್ಲಿಗೇನಕ್ಕೆ ಹೋಗಿದ್ನಪ್ಪ ಭೇಟಿ ಮಾಡಕ್ಕೆ ಅಲ್ವಾ? 6 ಲಕ್ಷ ಜನ. ನಿಮ್ಮವನೇ ಅವನು ಯಾರೋ ಬಾಯಿ ಬಡ್ಕೊಂಡವನ್ ನೋಡು ಹೋಗಿ. 1.6 1,60,000 ಜನ ಬೈಕ್ ಟ್ಯಾಕ್ಸಿ ಮಾಡ್ತಾವ್ರೆ ಅಂತ. ಅವನ ಆದಿ ಬತಾನೆ ಅಲ್ಲಿ 6 ಲಕ್ಷ ಅಂತ ಬಾಯಿ ಬಡ್ಕೊಂತಾನೆ. ಯಾವನ 3rd ಕ್ಲಾಸು ಕೆಲಸ ಮಾಡೋ ಅಂತಂದ್ರೆ ಬಂದು ಫೇಸ್ಬುಕ್ ಅಲ್ಲಿ ಮಾತಾಡ್ತೀಯ, ಯೂಟ್ಯೂಬ್ ಅಲ್ಲಿ ಮಾತಾಡ್ತೀಯ. ನಿನಗೇನೋ ಬಂದಿರೋದು? ನಿನಗೇನು ಕಂಪ್ನಿ ಏನಾರು ಸಪ್ರೇಟ್ ಆಗಿ ಏನಾರು ಅಲ್ಲಾಡಿಸ್ತಾ ಇದೀಯಾ? ಮುಚ್ಕೊಂಡು ನಿನ್ನ ಕೆಲಸ ಎಷ್ಟೋ ಅಷ್ಟು ಮಾಡ್ಕೊಂಡು ಹೋಗ್ಬೇಕು. ಕೋರ್ಟ್ ವಿಚಾರನ ನೀನು ಪ್ರಶ್ನೆ ಚರ್ಚೆಗೆ ತಕೊಂಡ್ರೆ ಪೂರ್ತಿ ವಿವರಾತ್ಮಕವಾಗಿ ತೆಗೆದಿಟ್ಬಿಡ್ತೀವಿ. ಆಯ್ತಾ? ಇನ್ನೂ ಇದೆ
ಮುಂದೆ ಹೋಗ್ಬೇಕು, ಅದಕ್ಕೆ ನಾವೆಲ್ಲ ಅದುಮ್ಕೊಂಡಿದೀವಿ.